ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೈರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಮನವೇ ನಿನಗೆ ಸಾಧನವೇ ತೋರುವೆನು, ಯಾತನೆಯಾಗದಂತೆ ಯಮನಪುರದಲ್ಲಿ ಅನುದೀನದಲ್ಲಿ ಮಾತನು ಮೀರದಲೆ ಈತನುವ ಪಾಲಿಸುವುದು ಎನಗೋಲಿದು. ದಿನರಾತ್ರಿಯೊಳಗೊಂದು ಕ್ಷಣವಾದರೂ ನಾರಾಯಣನ ಚರಣ ಸ್ಮರಣೆಯನ್ನು ಎಸಗಿ ಗಣನೆ ಕಾಣದೆ ಬಂದ ಜನುಮದ ಪಾಪ ಗಣವು ಪೋಗದು ಚೇತನ ಉಳ್ಳಾಗ. ಘನಪುರುಷ ಯಜ್ಞಾಂಗ ವಿಜಯ ವಿಠಲನ್ನ ನೆನೆಹಬಾಹದಕ್ಕೆ ಸಜ್ಜನರ ಒಡನಾಡು. ತಿಳಿದಾದರೊಮ್ಮೆ ತಿಳಿಯಾದಾದರೊಮ್ಮೆ ಇಳಿಯೇಶ ನಾಮಾವಳಿಗಳು ಕೊನೆ ನಾಲಿಗೆಲಿ ನೆನೆದರೆ ಹಲವು ಜನ್ಮದಲ್ಲಿದ್ದ ಹೊಲೆ ಪಾಪಗಳೆಲ್ಲ ಅಳಿವುದು ನಿಶ್ಚಯವೋ ಉಳಿಯವು ಎಳ್ಳನಿತು. ಕಾಲ ಕಾಲಕ್ಕೆ ಬರ್ತ ವಿಜಯ ವಿಠಲನಿಗೆ ತೊಳಲುವುದು ನಿತ್ಯ ಸಲೆಸಲಹು ಎಂದು. ಪದದ್ವಯ ನೆನೆಸು ಪುಣ್ಯಕ್ಷೇತ್ರಗಳ ಮೆಟ್ಟಿ, ಉದರ ನೆನೆಸು ಹರಿ ಪ್ರಸಾದದಲ್ಲಿ, ಸದಾಕಾರಗಳ ನೆನೆಸು ವಿದಿತ ದಾನದಲ್ಲಿ, ವದನ ನೆನೆಸು ಉತ್ತಮ ವಚನದಲ್ಲಿ, ಪದೋಪದಿಗೆ ಸಂಗೀತದಲ್ಲಿ ನೆನೆಸು ಜಿಹ್ವೆ ಸದಮಾಲ ಅಕ್ಷೀಯ ನೆನೆಸು ಶ್ರೀಹರಿ ಪಾದದಲ್ಲಿ, ಮುದದಿ ನೆನೆಸು ಎರಡು ಕರ್ಣ ಶ್ರವಣದಲ್ಲಿ, ಹೃದಯ ನೆನೆಸು ಬಿಂಬ ಧ್ಯಾನದಲ್ಲಿ. ಪದುಮನಾಭ ನಮ್ಮ ವಿಜಯ ವಿಠಲನ್ನ ಉದಯಾಸ್ತಮಾನದಲ್ಲಿ ಈ ದೇಹ ನೆನೆಸು. ವನದೊಳಗೆ ಪೋಗಿ ಮುಣಿಗಿದರೆ ತನುವಿನ ದುರ್ಗಂಧವನು ಪೋಗೋದಲ್ಲದೆ, ನೆನೆಯದೋ ನೆನೆ ಮನವು ಮನದ ಮಲಿನ ಹೊರಗಿನ ಜಲದಲ್ಲಿ ನಿರ್ಮಲಿನವಾಗದು ಕಾಣೋ. ದಿನ ಪ್ರತಿ ತೊಳೆದರೆ ಧನುಜಾರಿ ವಿಶ್ವದ್ರು ವಿಜಯ ವಿಠಲನ್ನ ವನಜ ಚರಣ ಧ್ಯಾನವನು ಮಾಡೋ ಮರುಳೇ. ಶ್ರೀಧರನ್ನ ನಾಮವನ್ನು ಸಾಧಿಸಿ ನಾಲಿಗೆ ತುದಿಗೆ ಆಧಾರದಿಂದೆರಕ ಹೊಯ್ದು ತೋದು ನಾಭಿ ತನಕ ಛೇದಿಸಿ ಭೇದಿಸಿ ಪಾಪದ ಬಟ್ಟೆ ಛೇದಿಸಿ ಪುಣ್ಯಗತಿಯ ಹಾದಿಯನ್ನು ಮೆಟ್ಟಿಯ ಹಲ್ಲಾದನಾಗೋ ನಿನ್ನೊಳಗೆ. ವೇದ್ಯ ನಾಮ ವಿಜಯ ವಿಠಲ ಆದಿದೇವ ಸಾಸಿರಪರಾಧವಿರಲು ಹಿಂದು ಕಳೆದು ಕಾದು ಕುಂಭ ಕರುಣದಲ್ಲಿ. ಎಲ್ಲಿ ನೆನೆದರೆ ಫಲವಿಲ್ಲ ನಿರುತದಲ್ಲಿ, ಬಲ್ಲಿದ ವಿಜಯ ವಿಠಲನ ನೆನೆಯಾಲರ್ಥಿ. ಎಲ್ಲಿ ನೆನೆದರೆ ಫಲವಿಲ್ಲ ನಿರುತದಲ್ಲಿ, ಬಲ್ಲಿದ ವಿಜಯ ವಿಠಲನ್ನ ನೆನೆಯಾಲರ್ಥಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಸಕಲೇಂದ್ರಿಯಗಳು ಶ್ರೀಹರಿಯ ಸೇವೆಗೈದು ಶ್ರೀಹರಿ ನಾಮಾಮೃತವನ್ನು ಸವಿಯಬೇಕು. ಶ್ರೀಹರಿ ನಾಮ ಪ್ರಶಂಸಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮನವೇ ನಿನಗೆ ಸಾಧನವೇ ತೋರುವೆನು. ವಿಜಯದಾಸರು ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಸಾಧನ ಅಂದರೆ ಏನು ಅಂತ ತೋರಿಸ್ತೀನಿ. ಯಾತನೆಯಾಗದಂತೆ, ಯಮನಪುರದಲ್ಲಿ ಯಾತನೆ, ದೇವರ ನಾಮಸ್ಮರಣೆ ಮಾಡಲಾರ್ದಾಗಿ ನಾವು ಈ ದೇಹವನ್ನು ಬಿಟ್ಟು ಹೋಗ್ಬಿಟ್ರೆ ಯಮನಪುರದೊಳಗೆ ಬಹಳ ಯಾತನಕ್ಕೆ ಒಳಗಾಗಬೇಕಂತೆ. ಅದಕ್ಕೆ ಮನವೇ ನಿನಗೆ ಸಾಧನವೇ ತೋರುವೆನು. ಎಂಥ ಸಾಧನ? ಯಾತನೆಯಾಗದಂತೆ ಯಮನಪುರದಲ್ಲಿ ಯಾತನೆ ಆಗಲಾರ್ದಾಗಿ ಅನುದಿನದಲ್ಲಿ ಮಾತನ್ನು ಮೀರದಲೇ, ಪ್ರತಿನಿತ್ಯ ಮಾತನ್ನು ಮೀರಲಾರ್ದಾಗಿ ಈ ತನುವ ಪಾಲಿಸೋದು ಎನಗೊಲಿದು. ಈ ತನುವನ್ನು ಪಾಲಿಸಬೇಕು. ಯಾವ ಥರ? ದಿನರಾತ್ರಿಗಳೊಂದು ಕ್ಷಣವಾದರೂ, ಒಂದು ಕ್ಷಣ ಆದರೆ ಕೂಡ ದಿನರಾತ್ರಿಯಲ್ಲಿ ನಾರಾಯಣನ ಚರಣ ಸ್ಮರಣೆಯನ್ನು ಎಸಗಿ, ಗಣನೆ ಕಾಣದೆ ಬಂದ ನಾರಾಯಣನ ಚರಣ ಸ್ಮರಣೆ ಮಾಡಬೇಕು.
ದಿನದೊಳಗೆ ಒಂದು ಕ್ಷಣ ಆದರೆ ಕೂಡ ಕಣ್ಣು ಮುಚ್ಚಿಕೊಂಡು ದೇವರ ನಾಮಸ್ಮರಣೆ, ಸುಮ್ಮನೆ ನಾಮಸ್ಮರಣೆ ಅಂತಂದರೆ ಏನೋ ರಾಮ ಕೃಷ್ಣ ಅಷ್ಟೇ ಅಲ್ಲ, ಅದು ಗುಣರೂಪ ಚಿಂತನೆ, ಹಾಗೆ ರೂಪಚಿಂತನೆ ಆಗಬೇಕು. ಸ್ವಾಮಿಯ ರೂಪಚಿಂತನೆ ಒಂದು ಸರಿ ದಿನಕ್ಕೆ ಯಾವುದೋ ಒಂದು ರೂಪವನ್ನು ನೆನೆಸ್ಕೊಂಡು, ಸ್ವಾಮಿ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ, ಕೋಟಿ ಚಂದ್ರದ ಕಾಂತಿಯಾಗಿದ್ದಾನೆ, ಹಾಗೆ ಆ ಸ್ವಾಮಿಯ ಒಂದು ಕಮಲದೊಳಗೆ ನಿಂತಿದ್ದಾನೆ ಅಥವಾ ಕೂತಿದ್ದಾನೆ, ನಮ್ಮಿಷ್ಟ ಪ್ರಕಾರ ಅದನ್ನು ಆ ಥರ ನಾವು ರೂಪವನ್ನು ಕೆಳಗೆಲಿಂದ ಮೇಲೆವರೆಗೆ ಪಾದಗಳು, ಆ ಪಾದಗಳಲ್ಲಿಂದ ಹಿಡ್ಕೊಂಡು ದೇವರನ್ನು ಆ ರೂಪ ಚಿಂತನೆ ಮಾಡ್ತಾ, ಗುಣಚಿಂತನೆ ಮಾಡ್ತಾ, ದೇವರ ಗುಣಚಿಂತನೆಗಳು ಮಾಡ್ತಾ ಇದ್ದರೆ ಒಂದು ಕ್ಷಣ, ಒಂದು ದಿನಕ್ಕೆ ಒಂದು ಸರಿ ಆದರೂ ಈ ಥರ ಮಾಡಿದರೆ ನಾರಾಯಣನ ಚರಣ ಸ್ಮರಣೆ, ದೇವರ ಚರಣ ಸ್ಮರಣೆ, ಬೇರೆ ಏನು ರೂಪಚಿಂತನೆ ಮಾಡಲಿಲ್ಲ ಅಂದರೂ ಕೂಡ ದೇವರ ಚರಣ ಸ್ಮರಣೆ ಮಾಡ್ತಾ ಇರಬೇಕು. ಅಪ್ಪ ನಿನ್ನ ಪಾದಕ್ಕೆ ಬಿದ್ದಿದ್ದೀನೋ ಅಂತ ಹೇಳ್ಕೊತಾ ದೇವರ ಸ್ಮರಣೆ ಮಾಡಿದರೆ ಎಸಗಿ ಗಣನೆ ಕಾಣದೆ ಬಂದ, ಎಷ್ಟು ನಾವು ಕೌಂಟ್ ಮಾಡಲಿಕ್ಕೂ ಆಗಲ್ಲ, ನಮಗೆ ಗಣನೆನೇ ಇಲ್ಲ ನಾವು ಮಾಡಿದಷ್ಟು ಪಾಪಗಳು, ಜನುಮದ ಪಾಪಗಳು. ಕ್ಷಣಕ್ಕೆ ನಾವು ಒಂದು ಪಾಪ ಮಾಡ್ತೀವಿ. ದೇವರನ್ನು ಮರೆಯೋದೇ ದೊಡ್ಡ ಪಾಪ. ಅದು ಎಷ್ಟು ಸರಿ ಮರೆದು ನಾವು ಮಾಡಿದ್ದೀವಿ ಅಂತ ಅನ್ಸ್ಕೋತೀವೋ ನಮಗೆ ಗೊತ್ತಿಲ್ಲ. ಈಗಿದ್ದಿದ್ದು ಮಾನವ ಜನ್ಮದಾಗೆ, ಅಂಥದ್ದು ಬೇರೆ ಬೇರೆ ಜನ್ಮಗಳೆತ್ತಿದಾಗೆ ಇನ್ನೂ ಎಷ್ಟು ಪಾಪ ಮಾಡಿದ್ದೀವೋ ತಿಳ್ಕೊಂಡು ಮಾಡಿದ ಪಾಪಗಳು ಕೂಡ ಭಾಳ ಇದ್ದಾವೆ. ಇಷ್ಟು ಗಣನೆ ಇಲ್ಲದ ಪಾಪಗಳಿದ್ದರೆ ಕೂಡ ಗಣವು ಪೋಗದು ಚೇತನವುಳ್ಳಾಗ ಎಲ್ಲ ಹೊಡ್ಕೊಂಡು ಹೋಗ್ತವೆ ನಾರಾಯಣನ ಸ್ಮರಣೆ ಮಾಡಿದರೆ. ಘನಪುರುಷ ಯಜ್ಞಾಂಗ ವಿಜಯ ವಿಠಲನ್ನ ನೆನೆಹ ಬಾಹದಕ್ಕೆ ಸಜ್ಜನರ ನೆನೆಸಬೇಕು ಅಂತಂದರೆ ಸಜ್ಜನರ ಜೊತೆಗೆ ಇರು. ಆವಾಗೇ ಯಾವ ರೀತಿಯಾಗಿ ದೇವರ ನಾಮಸ್ಮರಣೆ ಮಾಡಬೇಕು. ಇವಾಗೆ ಈ ನಮ್ಮ ಹರಿಭಜನೆ ಮಾಡೋ ನಿರಂತರ ಅದರೊಳಗೆ ಕ್ಷಣಕ್ಕೆ ಒಂದೊಂದು ಏನೇನು ಕಾರ್ಯಕ್ರಮಗಳು ಇಷ್ಟೊಂದು ನಡೀತಾನೇ ಇರ್ತವೆ. ನಮಗೆ ಒಂದು ಅಂತ ಹೇಳಕ್ಕಿಲ್ಲ. ಬೆಳಗ್ಗೆಲಿಂದ ಸುಪ್ರಭಾತ ಸೇವಾ ಅಂಥೇಳಿ, ಆಮೇಲೆ ಯಾವುದು ಪಂಚಾಂಗಗಳು ಕಳಿಸ್ತಾ ಇರ್ತಾರೆ, ಆಮೇಲೆ ಜನ್ಮಾಷ್ಟಮಿ ಇಂಥವೆಲ್ಲ ಬಂದಾಗೆ ಒಬ್ರೊಬ್ರು ಹಾಡುಗಳು ಹಾಡ್ತಾ ಇರೋದು, ಹಾಗೆ ಇದು ಗೋವಿಂದಗಾನ, ಸಂಧ್ಯಾರಾಗ, ಹೀಗೆ ಎಲ್ಲ ಒಂದಂತಲ್ಲ, ಎಲ್ಲದರೊಳಗೆ ಒಂದೊಂದು ಕಡೆ ನಾಮಸ್ಮರಣೆ ಅಂದರೆ ಈ ಸಜ್ಜನರ ಒಡನಾಟದಲ್ಲಿ ಇದ್ದರೆ ಈ ನಾಮಸ್ಮರಣೆ ಎಂಬುದು ಸಂಪೂರ್ಣವಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟತಾಳದೊಳಗೆ ತಿಳಿಯದಾದರೊಮ್ಮೆ ಗೊತ್ತು ಮಾಡಿಕೊಂಡು ದೇವರ ನಾಮಸ್ಮರಣೆ ಮಾಡಿಕೊಳ್ಳೋದು. ಗೊತ್ತಾಗ್ಲಾರ್ದಾಗೆ ಅಂದರೆ ನಮಗೇ ಗೊತ್ತಾಗ್ಲಾರ್ದಾಗೆ ಮಕ್ಕಳ ಹೆಸರು, ಅದಕ್ಕೆ ಹಳೆ ಕಾಲದಾಗೆ ಮಕ್ಕಳ ಹೆಸರೆಲ್ಲ ದೇವರ ಹೆಸರುಗಳಾಗಿ ಇಡ್ತಾ ಇದ್ರಂತೆ. ಇವಾಗೆಲ್ಲ ಮತ್ತೆ ಅದೇನೇನೋ ಹೆಸರುಗಳು ಬಂದ್ಬಿಟ್ಟಿದ್ದಾವೆ. ಆದರೂ ಅಂದರೆ ಕರೆಯೋ ಕಾಲಕ್ಕೆ ಕೃಷ್ಣ, ರಾಮ, ವಾಸುದೇವ ಹೀಗೆ ಕರಿತಾ ಇದ್ರು. ಅದಕ್ಕೆ ತಿಳಿಯದಾದರೊಮ್ಮೆ ಇಳಿಯೇಶ ನಾಮಾವಳಿಗಳು ಕೊನೆ ನಾಲಿಗೆಯಲ್ಲಿ ದೇವರ ನಾಮಗಳನ್ನು ಕೊನೆ ನಾಲಿಗೆಯಲ್ಲಿ ನೆನೆದರೆ ಹಲವು ಜನ್ಮದಲ್ಲಿದ್ದ ಹೊಲೆ ಪಾಪಗಳು, ಕೆಟ್ಟ ಪಾಪಗಳು, ನಾವು ಮಾಡಿದಷ್ಟು ಎಂಥ ದೊಡ್ಡ ಹೊಲಸು ಪಾಪಗಳಿರ್ತವೆ, ಆ ಪಾಪಗಳೆಲ್ಲ ಅಳಿವುದು ನಿಶ್ಚಯವು, ಉಳಿಯವು ಎಳ್ಳನಿತು ಕೂಡ ಉಳಿಯಲ್ಲ. ಈ ಥರ ನಾವು ನಾಮಸ್ಮರಣೆ ಸದಾ ಮಾಡ್ತಾ ಇದ್ದರೆ ಅದು ನಿಶ್ಚಯವಾಗಿ ನಮ್ಮ ದೇವರ ನಾಮಸ್ಮರಣೆಯಲ್ಲಿ ಈ ಕಾಲಕ್ಕೆ ಭರ್ತ ವಿಜಯ ವಿಠಲನಿಗೆ ಕಾಲಕ್ಕೆ ನಮ್ಮನ್ನು ಹೊತ್ತುಕೊಂಡು ನಿಂತ್ಕೊಂಡಿದ್ದಾನೆ. ತೊಳಲುವುದು ನಿತ್ಯ ಸಲಹು ಅಂತ ಕೇಳ್ಕೊಂಡ್ರೆ ಸಾಕು, ಆತ ನಮ್ಮನ್ನು ಭಾರ ಹೊತ್ತು ನಮ್ಮ ಪಾಪಗಳನ್ನೆಲ್ಲ ಕಳೀತಾನೆ ಅಂತೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ದು ಇನ್ನೊಂದು ಇದರೊಳಗೆ ಆಡಿಯೋದ್ರೊಳಗೆ ಮಾಡ್ತೀನಿ. ಹರೇ ಶ್ರೀನಿವಾಸ ಅದೇ ಎಲ್ಲ ನಾವು ಮಾಡಿದ ಪಾಪಗಳೆಲ್ಲ ದೇವರ ನಾಮಸ್ಮರಣೆ ಮಾಡಿದರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ತ್ರಿವಿಡ ತಾಳದ್ರೊಳಗೆ ಪದದ್ವಯ, ದೇವರ ಪದದ್ವಯ ನೆನೆಸು. ನೀನು ಯಾವತ್ತು ನಡ್ಕೊಂಡು ಹೋಗಿ ಒಂದು ಕ್ಷೇತ್ರಕ್ಕೆ ಹೋಗಿದೀ ಅಂದರೆ ದೇವರ ಪಾದಗಳನ್ನು ನೆನೆಸು.
ಹಾಗೆ ಉದರ ನೆನೆಸು ಹರಿಪ್ರಸಾದದಲ್ಲಿ. ಊಟ ಮಾಡೋ ಕಾಲಕ್ಕೆ ಆ ಪ್ರಸಾದ ನೋಡಿದಿ ಅಂತ ಅಂದಗಳಿಗೆ ಹರಿಪ್ರಸಾದ ನೋಡಿದ ತಕ್ಷಣ ದೇವರ ಹೊಟ್ಟೆಯನ್ನು ನೆನೆಸು. ಕಾಲನ್ನು ನೆನೆಸು ಅಂತಂದರೆ ಹೇಗೆ ನೆನೆಸಬೇಕು? ಆ ಕಾಲಿಗೆ ಉಗುರುಗಳು, ದೇವರ ಉಗುರುಗಳ ಬೆಳಕು ಈ ಇಡೀ ಪ್ರಪಂಚಕ್ಕೆ ಕಾಂತಿ ಕೊಡ್ತಾ ಇದೆ. ಹಾಗೆ ದೇವರ ಅಂಗಾಲಿಯಲ್ಲಿ ಪದ್ಮ ರೇಖೆಗಳು ಎಲ್ಲ ಇದ್ದಾವೆ. ಶಂಕು ಚಕ್ರ ಗದಾ ಪದ್ಮ ರೇಖೆಗಳಿದ್ದಾವೆ. ಹೀಗೆ ನೆನೆಸ್ಬೇಕು, ನೆನೆಸೋಕೊಳ್ಳಕ್ಕೆ. ಆಮೇಲೆ ಉದರದೊಳಗೆ ನಮ್ಮನ್ನೆಲ್ಲ ಈ ಪ್ರಳಯ ಕಾಲದೊಳಗೆ ನಮ್ಮನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಂಥ ಉದರ ಇದು. ಎಲ್ಲರನ್ನ ಒಳಗಿಟ್ಕೊಂಡಿದ್ದಂಥ ಉದರ. ಹಾಗೆ ಬ್ರಹ್ಮದೇವರನ್ನು ಹೊಕ್ಕಳಲ್ಲಿಂದ ಹುಟ್ಟಿಸಿದಂಥ ಉದರ. ಹೀಗೆ ನೆನೆಸು. ಸದಾ ಕರಗಳ ನೆನೆಸು. ವಿದಿತ ದಾನದಲ್ಲಿ ದಾನ ಮಾಡ್ತಾ ಇರೋ ಕಾಲಕ್ಕೆ ದೇವರ ಕರಗಳನ್ನು ನೆನೆಸು. ದೇವರ ಕೈಗಳಲ್ಲಿ ಶಂಕು ಚಕ್ರ ಗದಾ ಪದ್ಮಗಳು ಇಟ್ಕೊಂಡಿದ್ದಾನೆ ದೇವರು. ಹಾಗೆ ಕೈಗಳಿಗೆ ಉಂಗುರ ಇಟ್ಕೊಂಡಿದ್ದಾನೆ. ಕೈಗಳಲ್ಲಿ ಆ ಶಂಖನಾದ ಓಂಕಾರವು ಬರ್ತಾ ಇದೆ. ಈ ಥರ ದೇವರ ಕರಗಳನ್ನು ನೆನೆಸು. ವದನ ನೆನೆಸು. ಉತ್ತಮ ವಚನದಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಇಲ್ಲ ನಾವು ಒಂದು ಒಳ್ಳೆಯದು ಒಂದು ಕಾರ್ಯ ಮಾತಾಡ್ತಾ ಇದ್ದೀವಿ ಅಂತಂದಾಗೆ ದೇವರ ವದನವನ್ನು ನೆನೆಸು, ದೇವರ ಬಾಯಿಯನ್ನು ನೆನೆಸು. ಹಾಗೆ ಪದೋಪದಿಗೆ ಸಂಗೀತದಲ್ಲಿ ನೆನೆಸು ಜಿಹ್ವ. ಏನೇ ಹಾಡಾಡ್ತಾ ಇದ್ದೀವಿ, ದೇವರ ಜಿಹ್ವೆಯನ್ನು ನೆನೆಸು. ಎಷ್ಟು ಚೆನ್ನಾಗಿದೆ ನಮ್ಮಪ್ಪನ ಜಿಹ್ವೆ. ಆ ಮುಖ ಅರವಿಂದವಾದ ಮುಖ ಇದ್ದಾನೆ ಅಂಥೇಳಿ ನೆನೆಸು. ಸದಮಲ ಅಕ್ಷಿಯ ನೆನೆಸು. ಹರಿಯ ಪಾದದಲ್ಲಿ, ಹರಿಯ ಪಾದವನ್ನು ನೋಡೋ ಕಾಲಕ್ಕೆ ದೇವರ ಕಣ್ಣುಗಳನ್ನು ನೆನೆಸು. ಹಾಗೆ ಮುದದಿ ನೆನೆಸು. ಕರ್ಣಗಳ ಶ್ರವಣ. ಏನೋ ಕೇಳ್ತಾ ಇದ್ದೀವಿ, ದೇವರ ಕರ್ಣಗಳನ್ನು ನೆನೆಸು. ಕರ್ಣಕ್ಕೆ ಹಾಕ್ಕೊಂಡಿದ್ದಂಥ ಕರ್ಣಕುಂಡಲಗಳು, ಅದರ ಬೆಳಕಲಿಂದನೇ ಈ ಇಡೀ ಅದು ಹೀಗೆ ಕದಲಾಡ್ತಾ ಇದೆ ಕರ್ಣಕುಂಡಲಗಳು. ಅದರಲ್ಲಿಂದ ಆ ಬೆಳಕು ಕೋಟಿ ಸೂರ್ಯಪ್ರಕಾಶವಾಗಿ ಎಲ್ಲ 14 ಲೋಕಗಳಿಗೆ ಹೋಗ್ತಾ ಇದೆ. ಹಾಗೆ ನೆನೆಸ್ಕೋ. ಹೃದಯ ನೆನೆಸು. ಬಿಂಬಧ್ಯಾನದಲ್ಲಿ ಹೃದಯನ ನೆನೆಸು. ಬಿಂಬಧ್ಯಾನದೊಳಗೆ ಹೃದಯನ ನೆನೆಸು. ಪದುಮನಾಭ ನಮ್ಮ ವಿಜಯ ವಿಠಲನ ಉದಯಾಸ್ತಮಾನದಲ್ಲಿ ಈ ದೇಹದಲ್ಲಿ ನೆನೆಸು. ನಿನ್ನ ದೇಹದೊಳಗೆ ಉದಯಾಸ್ತಮಾನದಲ್ಲಿ ನೆನೆಸ್ತಾ ಇರು. ಇದರಾಗೆ ಇನ್ನೂ ಅರ್ಥಗಳು ಕೂಡ ಬರ್ತವೆ. ಪದದ್ವಯ, ನಾವು ಕೈಲಿಂದ ಏನೇ ಕೆಲಸ ಮಾಡ್ತಾ ಇದ್ದೀರಿ, ಕೈಯೊಳಗೆ ಅಂತರ್ಗತ ಪರಮಾತ್ಮ, ಆತನ್ನು ನೆನೆಸು ಅಂತ ಕೂಡ ಹೇಳ್ಬೋದು. ಪದದ್ವಯ ಕಾಲೊಳಗೆ ಜಯಂತ ನಾಮಕ ಪರಮಾತ್ಮನ ನೆನೆಸು. ಈ ಥರ ಉದರದೊಳಗೆ ಈ ಥರ ಹೇಳ್ಕೊತಾ ಹೋಗ್ಬೋದು. ಹೀಗೆ ನೆನೆಸ್ತಾ ಹೋಗ್ಬೋದು. ಎಲ್ಲೆಲ್ಲಿ ಯಾವ ಅಭಿಮಾನಿ ದೇವತೆ ಇದ್ದಾರೋ ಆ ದೇವರ ರೂಪಗಳನ್ನು ಕೂಡ ನೆನೆಸ್ಬೋದು. ಆದರೂ ಇಲ್ಲಿ ಹೇಳಿರೋದು ಪದದ್ವಯ ನೆನೆಸು. ಅಂದರೆ ದೇವರ ಪದದ್ವಯವನ್ನು ನೆನೆಸು. ಇದಕ್ಕಂದರೆ ನಮ್ಮ ಪಾದಗಳಲ್ಲಿ ತನ್ನ ಪಾದಗಳಿಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಮ್ಮ ಹೊಟ್ಟೆಯಲ್ಲಿ ಇಟ್ಟು ತಾನು ಆಹಾರ ಸ್ವೀಕಾರ ಮಾಡ್ತಾ ಇದ್ದಾನೆ. ಹೀಗೆಲ್ಲ ಅಂದ್ಕೊಂಡು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಉದಯಾಸ್ತಮಾನದಲ್ಲಿ ಈ ದೇಹವನ್ನು ನೆನೆಸು. ಈ ನಿನ್ನ ದೇಹ ಅಂದರೆ ದೇವರ ಪದದ್ವಯ ನೆನೆಸು. ನಿನ್ನ ದೇಹದೊಳಗೆ ಇದ್ದ ಸ್ವಾಮಿಯನ್ನು ನೆನೆಸು. ಬಿಂಬರೂಪಿ ಪರಮಾತ್ಮನ ನೆನೆಸು. ನಿನ್ನ ದೇಹದೊಳಿದ್ದ ಆ ಸ್ವಾಮಿಯನ್ನು ನೆನೆಸು. ನಿನ್ನ ಪದದಲ್ಲಿ ಈಗ ನೀನು ಒಂದು ನಡೀತಾ ಇದ್ದೀಯ ಅಂತಂದರೆ ನಿನ್ನ ಒಳಗೆ ಸ್ವಾಮಿ ನಿಂತು ನಡೆಸ್ತಾ ಇದ್ದಾನೆ. ಇದನ್ನು ತಿಳ್ಕೋಬೇಕು. ಅದು ಹಾಗೆ ಯಾರ್ಯಾರದು ಇದ್ದಾರೋ ಅದನ್ನು ನೆನೆಸ್ಕೊತಾ ಹೋಗು ಅಂತ ಹೇಳ್ತಾರೆ. ಆಮೇಲೆ ವನದೊಳಗೆ ಹೋಗಿ ಮುಣಿಗಿದರೆ, ಎಲ್ಲಿ ನೀರಿನಾಗೆ ಹೋಗಿ ನಾವು ಮುಳುಗಾಗ್ತಾ ಇರ್ತೀವಿ. ತನುವಿನ ದುರ್ಗಂಧವನ್ನು ಹೋಗೋದಲ್ಲದೆ ನೆನೆಯದೋ ನೆನೆಮನವೇ ಮನದ ಮಲಿನ ಹೊರಗಿನ ಜಲದಲ್ಲಿ ನಿರ್ಮಲಿನವಾಗದು ಕಾಣು. ತನುವಿನ ಈ ಶರೀರದ ದುರ್ಗಂಧ ಹೋಗತ್ತೆ. ನಾವು ಮುಳುಗಿ ಹೇಳ್ತೀವಿ, ಶರೀರ ದುರ್ಗಂಧ ಹೋಗಬಹುದು. ಆದರೆ ಮನಸ್ಸಿನ ಮೈಲಿಗೆ ಹೋಗಬೇಕು, ಮಲಿನ ಹೋಗಬೇಕು, ದುರ್ಗಂಧ ಹೋಗಬೇಕು ಅಂತಂದರೆ ಅದು ಈ ಎಲ್ಲೆಲ್ಲೋ ಹೋಗಿ ನೀರಿನಾಗೆ ಮುಳುಗಿದ್ರೆ ಹೋಗೋದಿಲ್ಲ. ಪ್ರತಿದಿನ ತೊಳಿಬೇಕು ದೇವರ ನಾಮಸ್ಮರಣೆಯಿಂದ. ವಿಶ್ವದೃ ವಿಜಯ ವಿಠಲನ್ನ ವನಜ ಚರಣ ಧ್ಯಾನವನ್ನು, ದೇವರ ಚರಣ ಧ್ಯಾನವನ್ನು ಮಾಡಿ ಆತನ ನಾಮಸ್ಮರಣೆ ಮಾಡ್ತಾ ಈ ಮನಸ್ಸಿನ ಮೈಲಿಗೆಯನ್ನು, ಇದಕ್ಕಂದರೆ ಮನಸ್ಸು ಒಂದು ಕಡೆ ಇರೋದಿಲ್ಲ, ಚಂಚಲ ಮನಸ್ಸು. ಸ್ವಾಮಿಯನ್ನು ನೆನೆಸ್ತಾ ನಾವು ಎಲ್ಲೋ ಒಂದು ಕಡೆ ಹೋಗ್ಬಿಡ್ತೀವಿ.
ದೇವರ ಪೂಜೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ. ಆ ಮನಸ್ಸನ್ನು ನಿಂದಿರಬೇಕು ಅಂತಂದರೆ ದೇವರ ನಾಮಸ್ಮರಣೆ ಸದಾ ಮಾಡ್ತಾ ಇರಬೇಕು. ಅದು ಮಾಡಿ 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 ನಮ್ಮ ಮನಸ್ಸನ್ನು ತೊಳಿಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಶ್ರೀಧರನ್ನ ನಾಮವನ್ನು ಸಾಧಿಸಿ ನಾಲಿಗೆ ತುದಿಗೆ, ಶ್ರೀಧರನ್ನ ನಾಮವನ್ನು ಶ್ರೀಧರಾಯ ನಮಃ ಅಂಥೇಳಿ ದೇವರ ನಾಮವನ್ನು ನಾಲಿಗೆ ತುದಿಯಲ್ಲಿ ನೆನೆದರೆ ಎರಕ ಹೊಯ್ದು ತೋದು ಅದರಲ್ಲಿಂದ ಸಂಪೂರ್ಣವಾಗಿ ನಾವು ತೊಯ್ದು ನಾಭಿ ತನಕ ಭೇದಿಸಿ ಪಾಪದ ಬಟ್ಟಿ ಛೇದಿಸಿ, ನಾಭಿ ತನಕ ತಗೊಂಡು ಹೋಗಿ ಶ್ರೀಧರ ನಾಮಕ ಪರಮಾತ್ಮನ ನೆನೆಸ್ತಾ ಇದ್ದರೆ ನಮಗೆ ಏನಿದ್ದದಲ್ಲ ಅಲ್ಲಿ ಪಾಪದ ಬಟ್ಟಿ ಏನಿದ್ದದ, ಈ ಎಡಗಡೆ ನಮಗೆ ಎಲ್ಲ ಕಲಿ ಇರ್ತಾನೆ, ಅದನ್ನು ತೊಗೊಂಬಂದು ನಾಭಿಲಿಂದ ಹೃದಯಕ್ಕೆ ತೊಗೊಂಬಂದು ಹೃದಯದೊಳಗೆ ನಾವು ಸುಡ್ತೀವಿ. ಸೊ ತೋದು ನಾಭಿ ತನಕ ಛೇದಿಸಿ ಪಾಪದ ಬಟ್ಟಿ ಭೇದಿಸಿ, ನಾಭಿ ತನಕ ಭೇದಿಸಿ ಆಮೇಲೆ ಪಾಪದ ಬಟ್ಟಿಯನ್ನು ಛೇದಿಸ್ತಾ ಇದ್ದೀವಿ. ಪುಣ್ಯಗತಿಯ ಹಾದಿಯನ್ನು ಮೆಟ್ಟಿ ಪುಣ್ಯಗತಿಗೆ ಹೋಗ್ತಾ ಇದ್ದೀವಿ ನಾವು. ಈಗ ಅಂದರೆ ದೇವರ ನಾಮಸ್ಮರಣೆ, ಈ ಶ್ರೀಧರ ನಾಮಸ್ಮರಣೆಯನ್ನು ಮಾಡ್ತಾ ಪಾಪಗಳನ್ನೆಲ್ಲ ಛೇದನ ಮಾಡಿ ಪುಣ್ಯದ ಕಡೆ ಹೋಗ್ತಾ ಇದ್ದೀವಿ. ವೇದನಾಮ ವಿಜಯ ವಿಠಲನ್ನ ಆದಿದೇವ ಸಾಸಿರ ಅಪರಾಧವಿರಲು, ಎಷ್ಟು ಸಾವಿರಾನುಗಟ್ಟಲೆ ಅಪರಾಧ ಇದ್ದರೆ ಕೂಡ ಹಿಂದು ಕಳೆದು ಕಾದು ಕೊಂಭಕರ್ಣದಲ್ಲಿ, ನಾವು ಎಷ್ಟು ಸಾವಿರ ಅಪರಾಧಗಳನ್ನ ಮಾಡಿದರೆ ಕೂಡ ನಮ್ಮನ್ನೆಲ್ಲ ನಾಮಸ್ಮರಣೆ ಮಾಡಿದ್ದೀವಿ ಅಂದಗಳಿಗೆ ಸಾಕು, ನಮ್ಮನ್ನೆಲ್ಲ ಕಾದುಕೊಂಡು ಕರ್ಣದಲ್ಲಿ ಕಾದುಕೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನೆನೆದರೆ ಫಲವಿಲ್ಲ ನಿರುತದಲ್ಲಿ, ಎಲ್ಲಿ ನೆನೆದರೆ ಫಲವಿಲ್ಲ, ನಿರುತದಲ್ಲಿ ಸುಮ್ಮನೆ ಎಲ್ಲೋ ಹೋಗಿ ಯಾರನ್ನೋ ನೆನೆಸಿದ್ರೆ ಫಲವಿಲ್ಲ. ಬಲ್ಲಿದ ವಿಜಯ ವಿಠಲನ್ನ ನೆನೆಯಲರ್ಥಿ, ದೇವರನ್ನು ತಿಳ್ಕೊಂಡು ದೇವರನ್ನು ನೆನೆಸು, ಅದೇ ನಿನಗೆ ಮುಕ್ತಿಗೆ ಮಾರ್ಗ ಆಗತ್ತೆ. ದೇವರ ನಾಮಸ್ಮರಣೆ ಎಲ್ಲ ಇಂದ್ರಿಯಗಳಲ್ಲಿ ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದು ಇದು ನಮ್ಗೆ ಹರಿಕಥಾಮೃತ ಸಾರದಾಗೂ ಬರುತ್ತೆ. ಕಾಲಿನರೊಳಗೆ ಕೈಯಿರೊಳಗೆ ಎಲ್ಲೆಲ್ಲಿ ಯಾರ್ಯಾರು ಇದ್ದು ನಮಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ತತ್ವಾಭಿಮಾನಿ ದೇವತೆಗಳು ಅದರೊಳಗೆ ಮತ್ತು ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಹೇಳ್ತಾ ಹೋದರೆ ದೊಡ್ಡದಾಗತ್ತೆ ಅಂತ ಹೇಳ್ತಾ ಇಲ್ಲ. ಅದು ನೆನೆಸ್ಕೊಂಡು ನಾವು ಸದಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ, ಅರ್ಥ ತಿಳ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಮಗೆ ದೇವರು ಮುಕ್ತಿ ಮಾರ್ಗ ತೋರಿಸ್ತಾನೆ ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಇದು ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.